ಭಟ್ಕಳ ಸಹಾಯಕ ಆಯುಕ್ತರು ತಹಶೀಲ್ದಾರ್ ಕಚೇರಿಯಲ್ಲಿ ಸರ್ಕಾರಿ ಆದೇಶ ಸುತ್ತೋಲೆಯ ನಿಯಮ ಉಲ್ಲಂಘಿಸಿ ಒಂದೇ ಕಡೆ ಕೆಲಸ ಮಾಡುತ್ತಿರುವ ನೌಕರರ ವರ್ಗಾವಣೆಗೆ ಆಗ್ರಹಿಸಿ ನವೆಂಬರ್ 25ರಂದು ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಘಟಕದಿಂದ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಸರ್ಕಾರದ ವರ್ಗಾವಣೆ ಮಾರ್ಗಸೂಚಿ, ಇಲಾಖೆಗಳ ಸುತ್ತೋಲೆ ಮತ್ತು ಕೋರ್ಟು ಆದೇಶಗಳನ್ನು ಪಾಲನೆ ಮಾಡುವಂತೆ ಒತ್ತಾಯಿಸಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಭಟ್ಕಳ ಘಟಕದ ಸಂಘಟನೆಯು ರಾಜ್ಯದಲ್ಲಿ ಪ್ರತಿಭಟನಾತ್ಮಕ ಮತ್ತು ಕಾನೂನಾತ್ಮಕ ಹೋರಾಟಗಳನ್ನು ಹಮ್ಮಿಕೊಂಡು ಬಂದಿದೆ. ಅದರಂತೆ ಸಂವಿಧಾನ ಉಳಿಸುವ ಕೆಲಸ ಪ್ರಾಮಾಣಿಕವಾಗಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಭಟ್ಕಳ ಘಟಕದ ಸಂಘಟನೆಯು ಮಾಡುತ್ತಿದೆ. ಎಲ್ಲ ಮಾಧ್ಯಮದವರಿಗೂ ಸ್ವಾಗತವನ್ನು ಕೋರುತ್ತಾ, ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಭಟ್ಕಳ ತಾಲೂಕು. ವಿಷಯ ಏನಂತಂದರೆ, ಇಲ್ಲಿ KCSR ನಿಯಮ ಮತ್ತು 2013 ಮಾರ್ಗದರ್ಶನ ಉಲ್ಲಂಘನೆ ಮಾಡಿ 15-20 ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿ ವರ್ಗಾವಣೆ ಮಾಡಬೇಕಂತ ಸಾಕಷ್ಟು ಬಾರಿ ನಾವು ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ವಿ. ಮನವಿ ಕೊಟ್ಟರೂ ಕೂಡ ಸಂವಿಧಾನಬದ್ಧವಾಗಿ ಕೊಟ್ಟಿದ್ದು ಕೂಡ ನೀವು ನಮ್ಮ ಪರ್ಮಿಷನ್ ತಗೊಂಡಿಲ್ಲ ಅಂತ ಸಾಕಷ್ಟು ಒಂದು ಬಾರಿ ನಮ್ಮನ್ನು ಪ್ರತಿಭಟನೆ ಆಗಲಿಕ್ಕೆ ಪೊಲೀಸರನ್ನು ಅಕ್ರಮವಾಗಿ ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಒಕ್ಕಲೆಬ್ಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಅದರ ನಂತರ ಅವರನ್ನು ನಡೆಯನ್ನು ಖಂಡಿಸಿ ನಾವು ಹೈಕೋರ್ಟಲ್ಲಿ ರೆಡ್ ಪಿಟಿಷನ್ ಹಾಕಿದ್ವಿ. ಹೀಗಾಗಿ ಜಿಲ್ಲೆಯ ಭಟ್ಕಳ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಹಲವಾರು ನೌಕರರು ವರ್ಗಾವಣೆ ಮಾರ್ಗಸೂಚಿ ಮತ್ತು ಇನ್ನಿತರ ನಿಯಮಾವಳಿಗಳನ್ನು ಪಾಲಿಸದೆ ಒಂದೇ ಕಡೆ 5-10 ವರ್ಷಗಳಿಗಿಂತ ಹೆಚ್ಚು ಕಾಲ ಒಂದೇ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಕಾನೂನು ಬಾಹಿರವಾಗಿರುವುದರಿಂದ KCSR ನಿಯಮವನ್ನು ಉಲ್ಲಂಘಿಸಿ ರಾಜಕೀಯ ಮತ್ತು ಇನ್ನಿತರ ಪ್ರಭಾವವನ್ನು ಬೆಳೆಸಿಕೊಳ್ಳುತ್ತಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರರು ಕೂಡ ಅವರ ಪ್ರಭಾವಕ್ಕೆ ಒಳಗಾಗಿ ಹೈಕೋರ್ಟ್ ನಿರ್ದೇಶನವನ್ನು ಸಹ ಪಾಲಿಸದವರಾಗಿರುವುದು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಅಗೌರವ ತೋರಿಸಿರುವುದು ಖಂಡನೀಯವಾಗಿದೆ. ಹೈಕೋರ್ಟ್ ಏನು ಹೇಳ್ತದೆ ಅಂತಂದರೆ, ಅರ್ಜಿದಾರರು ಸ್ವತಂತ್ರರು, ಪ್ರತಿಭಟನೆ ನಡೆಸುವುದಕ್ಕೆ ಅರ್ಜಿದಾರರು ಸ್ವತಂತ್ರರು, ಮತ್ತು ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಕೂಡ ಇದೆ. ಫಂಡಮೆಂಟಲ್ ಡ್ಯೂಟೀಸ್ ಏನು ಹೇಳ್ತದೆ ಅಂದರೆ, ಆರ್ಟಿಕಲ್ 19(3)(b) ಏನು ಹೇಳ್ತದೆ ಅಂದರೆ, ಅರ್ಜಿದಾರರು ಸ್ವತಂತ್ರರು, ಅರ್ಜಿದಾರ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಅರ್ಜಿದಾರ ಪರ್ಮಿಷನ್ ತಗೊಳ್ಬೇಕಂತ ನಾವು ಈ ತಹಸೀಲ್ದಾರಿಂದ, ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲದ ತಹಸೀಲ್ದಾರಿಂದ ಕರೆಯುವಂಥ ಪರಿಸ್ಥಿತಿ ಬಂದು ಒದಗಿತ್ತು. ಅವ್ರು ಯಾವ ಕಾನೂನು ಅಡಿಯಲ್ಲಿ ಇವ್ರು ಪರ್ಮಿಷನ್ ಬೇಕು ಅನ್ನೋದು ಸ್ಪಷ್ಟಪಡಿಸ್ಬೇಕು. ಒಬ್ಬ ತಹಸೀಲ್ದಾರ್ ಹೇಳ್ತಾ ನಾವು ಪರ್ಮಿಷನ್ ತಗೊಂಡಿಲ್ಲ ಅಂತ, ಮತ್ತೊಬ್ಬ ತಹಸೀಲ್ದಾರ್ ಹೇಳ್ತಾ ನನಗಿದು ನಮ್ಮ ಪ್ರಾಧಿಕಾರ ಅಲ್ಲ ಅಂತ. ಕಾನೂನು ಯಾರ್ದು, ಪರ್ಮಿಷನ್ ತಗೊಳ್ಬೇಕಾದ್ರೆ ಇಲ್ಲ ಅದಂತ ಸ್ಪಷ್ಟಪಡಿಸ್ಬೇಕಲ್ಲ. ಒಬ್ಬ ತಹಸೀಲ್ದಾರ್ ಅದನ್ನು ಸಾಮಾನ್ಯ ಜ್ಞಾನ ಇಲ್ಲ ಅನ್ನೋದು ಈಗ ಸ್ಪಷ್ಟಪಡಿಸ್ಬೇಕು. ಒಬ್ಬ ತಹಸೀಲ್ದಾರ್ ಅಂತ ನೀವು ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಒಕ್ಕಲಿಸ್ತಕ್ಕಂಥ ಕೆಲಸ ಅಂತ, ಇನ್ನೊಬ್ಬ ಹೇಳ್ತಾರೆ ನಾವು ಪ್ರಾಧಿಕಾರ ಅಲ್ಲ ಅಂತ. ಹಾಗಾದ್ರೆ ಪ್ರಾಧಿಕಾರ ಯಾರು, ಪರ್ಮಿಷನ್ ಕೊಡೋರು ಯಾರು ಅಂತ ಅವ್ರು ಕಾನೂನು ಅಡಿಯಲ್ಲಿ ಸ್ಪಷ್ಟಪಡಿಸಬೇಕಾಗತ್ತೆ. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಗೌರವ ನೀಡದ ತಹಶೀಲ್ದಾರರ ಮೇಲೆ ನ್ಯಾಯಾಂಗದ ಆದೇಶ ಉಲ್ಲಂಘನೆಯಡಿ ಪ್ರಕರಣ ದಾಖಲಿಸಲಾಗುವುದು ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ವೇಳೆ ತಹಶೀಲ್ದಾರರ ಅನುಪಸ್ಥಿತಿಯಲ್ಲಿ ಪ್ರಭಾರ ತಹಶೀಲ್ದಾರ್ ಅಶೋಕ್ ಭಟ್ ಮನವಿಯನ್ನು ಸ್ವೀಕರಿಸಿದರು. ಇಲ್ಲ ಅಂತಂದ್ರೆ ಈ ಅನ್ಫಿಟ್ ತಹಸೀಲ್ದಾರರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವ್ರಿಗೆ ಕಾನ್ಸ್ಟಿಟ್ಯೂಷನ್ ಜ್ಞಾನ ಇಲ್ಲ, ಇವರು ಕಾನ್ಸ್ಟಿಟ್ಯೂಷನ್ ಎಕ್ಯುಪೈ ಪೋಸ್ಟಲ್ಲಿ ಕೆಲಸ ಮಾಡ್ತಾರೋ ಅದು ಸ್ವಲ್ಪ ಸಾಮಾನ್ಯ ಜ್ಞಾನವೂ ಇಲ್ಲ ಅಂತ ಕಾಣಿಸ್ತದೆ. ಇವರು ABCDನೂ ಗೊತ್ತಿಲ್ಲ. ಅದಕ್ಕೋಸ್ಕರ ಮನಸ್ಸಿಗೆ ಬಂದು ನಾವು ಆರ್ಡರ್ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ ನೋಡೋಣ. ನಾವು 25/11/2024 ಪ್ರತಿಭಟನೆಗೆ ಲೆಟರ್ ಕೊಟ್ಟಿದ್ದೇವೆ. ಅದು ಯಾವ ರೀತಿ ಸ್ಪಷ್ಟಪಡಿಸ್ತಾರೆ, ಇವ್ರು ಪ್ರತಿಭಟನೆ ಬೇಕು ಅನ್ನೋದು ಕಾನೂನನ್ನು ಸ್ಪಷ್ಟಪಡಿಸಬೇಕಾಗುತ್ತೆ. ಅದು ಬಿಟ್ಕೊಂಡು ಈ ಒಂದು ಸಿಲ್ಲಿ ಮ್ಯಾಟ್ರನ್ನು ಉಲ್ಲೇಖ ಮಾಡಿ ನಿಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾನೆ, ಇದು ಖಂಡನೀಯ. ಮತ್ತು ಒಬ್ಬ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲದ ತಹಸೀಲ್ದಾರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ವೇಳೆ ವೇದಿಕೆಯ ಜಿಲ್ಲಾಧ್ಯಕ್ಷ ಶಂಕರ್ ನಾಯ್ಕ್ ಬೆಟ್ಕೂರು, ತಾಲೂಕಾಧ್ಯಕ್ಷ ನಾಗೇಂದ್ರ ನಾಯ್ಕ್, ಉಪಾಧ್ಯಕ್ಷ ವಸಂತ ದೇವಾಡಿಗ, ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನಾಯ್ಕ್, ದಯಾನಂದ ಮೊಗೇರ್, ದಯಾನಂದ ನಾಯ್ಕ್, ಮೋಹನ್ ನಾಯ್ಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.